ಇದೆಯಾ ಸ್ಕಿನ್ನು ಎಷ್ಟು ಚೆನ್ನಾಗಿ ಶೈನ್ ಉಳಿತಿದೆ ಅಂತ. ಈ ಥರ ಯಾವುದೇ ರೀತಿ ಕ್ರೀಮ್ ಹಚ್ಚಿ ಮಾಡ್ಕೊಂಡು ಈ ಥರ ಕ್ಲೀನಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡಿ ಒಂದು 2 ನಿಮಿಷ ಚೆನ್ನಾಗಿ ವೀಡಿಯೋ ಮಾಡಬೇಕು. ಹಾಗಂತ ಇವಾಗ ಫೋನು ಎಲ್ಲ ನೋಡಿ ಮೈಕು ಇಷ್ಟ ರಾಜು ಯಾರು ನೋಡೋಕ್ಕೆ ಯಾರು ಬರ್ತಾರೆ ನೋಡ್ತಾ ಇರೋದು ಮತ್ತೆ ನಾನಕ್ಕೆ ಸುಮ್ಮನೆ ಇರಲಿ ಅಂತ. ಸಾಯಿಬಾಬಾ ನಾನು ಹೇಳಿಲ್ವಾ ಸಾಯಿಬಾಬಾನು ಇರ್ತಾರೆ ಅಂತ. ಬನ್ನಿ ಇಲ್ಲಿ ಪ್ರಸಾದ ನೋಡ್ಕೊಳ್ಳಿ ಇವಾಗ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನು ಅಂತಂದರೆ, ಇವತ್ತು ಗುರುವಾರ, ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಇವಾಗ ನಾನು ಮನೆಯಲ್ಲಿ ಪೂಜೆ ಮಾಡಬೇಕು. ಟೈಮ್ ಬಂದುಬಿಟ್ಟು ಇವಾಗ 8 ಗಂಟೆ 10 ಆಗಿದೆ. ಸೊ ನೋಡಿ, ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಪಟಾರ ನನಗೆ ಪೂಜೆ ಮುಗಿಸ್ಕೊಂಡ್ಬಿಡೋಣ. ಅದಾದಮೇಲೆ ಇವರು ಬರ್ತಾರೆ. ಇವ್ರು ಬಂದಮೇಲೆ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಟೆಂಪಲ್ಗೆ ಹೋಗೋಣ, ಓಕೆನಾ. ಸೊ ನಾನು ತೋರ್ಪುರ ಟೆಂಪಲ್ ಬಂದುಬಿಟ್ಟು ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ಅಲ್ಲೇ ಪಕ್ಕದಲ್ಲೇ ಸಾಯಿಬಾಬಾ ದೇವಸ್ಥಾನ ಕೂಡ ಇದೆ. ಸೊ ನಿಮ್ಗೆ ಆಚೆ ಕಡೆಯಿಂದನೇ ತೋರಿಸ್ತೀನಿ, ಓಕೆನಾ. ಸೊ ಬನ್ನಿ ಗಾಯ್ಸ್, ಇವತ್ತಿನ ಗಾಯ್ಸ್ ಫೈನಲಿ ಪೂಜೆ ಮುಗೀತು. ನೋಡಿ, ಈ ಥರ ಪೂಜೆ ಮಾಡಿದ್ದೀನಿ ನಾನು. ನೋಡಿ, ಸೊ ಪೂಜೆ ಮುಗಿದು ಆಲ್ಮೋಸ್ಟ್ ತುಂಬ ಹೊತ್ತಾಯಿತು. ಸೊ ನಾನು ಇವಾಗ ತೋರಿಸ್ತಾ ಇದ್ದೀನಿ, ಮರ್ತೋಗ್ಬಿಟ್ಟಿದ್ದೀನಿ ವ್ಲಾಗ್ ಮಾಡ್ತಾಯಿದ್ದೀನಿ ಅನ್ನೋದೇ, ಓಕೆನಾ. ಸೊ ಈ ಥರ ಪೂಜೆ ಮಾಡಿದ್ದೀನಿ. ಸೊ ಗಾಳಿ ಬಿಟ್ಟಿದೆ, ಅದಕ್ಕೆ ನಾನು ಸ್ವಲ್ಪ ಡೋರ್ ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿ, ಇವತ್ತು ಹೊರಗಡೆ ಕ್ಲೈಮ್ಯಾಟ್ಸ್ ಹೇಗಿದೆ ಗೊತ್ತಾ. ನೋಡಿ, ಈ ಥರ ಇದೆ. ಸಣ್ಣ ಮಳೆ ಬೀಳ್ತಾ ಇದೆ, ಬಟ್ ಇದು ಮೊಬೈಲಲ್ಲಿ ಕಾಣ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ತುಂಬ ಅಂದರೆ ತುಂಬ ಸಣ್ಣ ಮಳೆ ಬೀಳ್ತಾ ಇರೋದು. ನೋಡಿ, ಹೊರಗಡೆ ಎಲ್ಲ ಈ ಥರ ಮಾಡಿದ್ದೀನಿ. ಸೊ ಒಂದಿನ ನಂದು ಗಿಡದ್ದೊಂದು ವ್ಲಾಗ್ ಮಾಡ್ತೀನಿ, ಯಾಕಂದರೆ ಸುಮಾರು ಮನೆಯಲ್ಲೇ ಗಿಡ ನೆಟ್ಟಿದ್ದೀನಿ ಮೊದಲೆಲ್ಲ. ಸೊ ಯಾವ್ಯಾವ ಗಿಡ ಅಂತ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗ್. ಗೈಸ್, ಇವಾಗ ಟೈಮ್ ಬಂದುಬಿಟ್ಟು 10 ಗಂಟೆ ಆಗಿದೆ. ಸೊ ಇವಾಗ ಓಟ್ಸ್, ಸೊ ನನ್ನ ಮಾರ್ನಿಂಗ್ ಟಿಫನ್ ಇದು. ಸೊ ಓಟ್ಸ್ ತಿಂತಾಯಿದ್ದೀನಿ. ತಿಂದ್ಬಿಟ್ಟು ನಿಮಗೆ ಸಿಗ್ತೀನಿ, ಓಕೆನಾ. ಬಾಯ್. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಅವ್ರು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಿದೆ. ಸೊ ಸ್ವಲ್ಪ ಸ್ಕಿನ್ ಕೇರ್ ಮಾಡಿಕೊಂಡು, ಇನ್ನೂ ಟೈಮ್ ಇದೆ, ಅವ್ರು ಇನ್ನೂ ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತಂತೆ. ಸೊ ಅವ್ರು ಬರೋದು ಇನ್ನೂ 1 ಅವರ್ ಮೇಲೇ ಆಗಬಹುದು. ಸೊ ಅದಕ್ಕೆ ಕುತ್ಕೊಂಡು ಏನು ಮಾಡೋದು, ಒಂಚೂರು ಸ್ಕಿನ್ ಕೇರ್ ಆದರೂ ಮಾಡ್ಕೊಳ್ಳೋಣ ಅಂತ. ಸೊ ನೀವು ನನ್ನ ಸ್ಕಿನ್ ನೋಡ್ತಿರ್ಬೋದು, ಒಂಚೂರು ಶೈನಿಂಗ್ ಆಗಿ ಕಾಣ್ತಿರ್ಬೋದು. ನೋಡಿ, ಕಾಣಿಸ್ತಿದೆಯಾ. ಸೊ ಈ ಥರ ನಿಮಗೂ ಬೇಕು ಅಂದರೆ ನನ್ನ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಪಿಂಪಲ್ಸ್ ಆಗಿರ್ಬೋದು ಅಥವಾ ಪಿಂಪಲ್ ಕಲೆಗಳಾಗಿರ್ಬೋದು. ಸೊ ನೋಡಿ, ನಂದು ತುಂಬ ಇತ್ತು, ಇವಾಗ ಪಿಂಪಲ್ ಎಲ್ಲ ಹೋಗಿದೆ, ಸ್ಕಿನ್ ಒಂಥರ ಚೆನ್ನಾಗಿ ಆಗ್ತಾಯಿದೆ. ಅದಕ್ಕೊಂದು ರೆಮಿಡಿ ಇದೆ. ಸೊ ಬೇಕು ಅಂದರೆ ನಮ್ಗೆ ತಿಳಿಸಿ, ಓಕೆ. ಸೊ ಈಗ ಅದಕ್ಕಿಂತ ಮುಂಚೆ ತಲೆ ಸ್ನಾನ ಮಾಡಿದ್ದೆ ನೋಡಿ. ಸೊ ಇದು ಹೇರ್ ಕೇರು ಬೇಕು ಅಂದರೆ ಹೇಳಿ, ನಾನು ಹೇರ್ ಕೇರ್ ಸ್ಕಿನ್ ಕೇರ್ ನಿಮ್ಗೆ ತಿಳಿಸ್ತೀನಿ, ಓಕೆ. ಬನ್ನಿ, ಇವಾಗ ಕ್ಲೀನಾಗಿ ಕೂದಲು ಕಟ್ಕೊಂಡ್ಬಿಡೋಣ. ಕೂದಲಿಗೆಲ್ಲ ಆಗಿಬಿಟ್ರೆ ಕಷ್ಟ, ಹಾಗಾಗಿ ಕ್ಲೀನಾಗಿ ಕೂದಲನ್ನ ಕಟ್ಕೊತೀನಿ. ಮುಂಚೆ ನಂಗೆ ಸಿಕ್ಕಾಪಟ್ಟೆ ಕೂದಲಿತ್ತು, ಸಿಕ್ಕಾಪಟ್ಟೆ. ಇವಾಗ ಕಟ್ ಮಾಡಿಸ್ಕೊಂಡ್ಬಿಟ್ಟೆ, ಹಿಂಗಾಗಿದೆ. ಸೊ ಮೊದಲಿಗೆ ನಾನು ಸ್ಕಿನ್ ಕೇರ್ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ನನಗೆ ಕ್ಲೆನ್ಸರ್ ಅಂತಾರಲ್ಲ, ಆ ಥರ ಸ್ಕಿನ್ನು ಮುಖ ತೊಳ್ಕೊಂಡಿದ್ದೆ ನಾನು. ಸ್ನಾನ ಮಾಡುವಾಗ ಕ್ಲೀನಾಗಿ ಮುಖ ಎಲ್ಲ ತೊಳ್ಕೊಂಡಿದ್ದೆ. ಈಗ ಇದು ಹತ್ತಿ, ಸರಿನಾ, ಹತ್ತಿ ಮತ್ತು ಮಿಲ್ಕ್. ಇದು ಮಿಲ್ಕಲ್ಲಿ ಮುಖನ ಕ್ಲೀನಾಗಿ ಈ ಥರ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಇದಾದ್ಮೇಲೆ ಇನ್ನೊಂದು ಸ್ಟೆಪ್ ಇದೆ. ಸೊ ಅದು ಏನಾದರೂ ಬೇಕು ಅಂದರೆ ತಿಳಿಸಿ ಕಮೆಂಟಲ್ಲಿ, ಓಕೆನಾ. ಈ ಒಂದು ಹೋಮ್ ರೆಮಿಡಿ, ಮನೆಯಲ್ಲೇ ಸ್ಕಿನ್ ಗ್ಲೋ ಆಗೋದು ಹೇಗೆ ಅಂತ ರೆಮಿಡಿ ಬೇಕಂದ್ರೆ ತಿಳಿಸಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೆಲ್ಲ ಆದಮೇಲೆ ಸಿಗ್ತೀನಿ ಗೈಸ್, ಓಕೆ. ಇವಾಗ ಮನೆಗೆ ಬಂದರು. ಸೊ ಅವರಿಗೆ ಈ ಟಿಫನ್ ನೋಡಿ ಹೇಗಿದೆ ಟಿಫನ್. ಸೊ ಜೋಳದ ರೊಟ್ಟಿ, ಆಮೇಲೆ ಸಬ್ಸಿ ಪಲ್ಯ, ಓಕೆನಾ. ಇವಾಗ ಬಂದಿದ್ದಾರೆ, ಅವ್ರು ವಾಶ್ರೂಮ್ಗೆ ಹೋಗಿದ್ದಾರೆ ಫ್ರೆಶ್ ಅಪ್ ಆಗೋದಕ್ಕೆ. ಟೈಮ್ ನೋಡಿ 11 ಗಂಟೆ ಆಗೋಯ್ತು, ಇನ್ನೂ ಆಗಿಲ್ಲ, ಇನ್ನೂ 20 ನಿಮಿಷ ಇದೆ. ಒಂಚೂರು ಹೊರಗಡೆ ಕೆಲಸ ಇದೆ ಅಂತೆ, ಅದು ಮುಗಿಸ್ಕೊಂಬರ್ತಾರಂತೆ. ಇವಾಗ ತಿಂಡಿ ತಿಂದ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಒಂಚೂರು ಕೆಲಸ ಇದೆ, ಮುಗಿಸ್ಕೊಂಬಂದಮೇಲೆ ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕಿಂತ ಮುಂಚೆ ನೋಡಿ, ಇವಾಗ ನಾನು ಹಾಲಿಂದ ಮುಖನ ಸ್ಕ್ರಬ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ.
ಈಗ ಇದನ್ನು ವಾಶ್ ಮಾಡಿಕೊಂಡು ಆಮೇಲೆ ರೆಮಿಡಿನ ರೆಡಿ ಮಾಡೋಣ. ಓಕೆ, ಸೊ ಫೈನಲಿ ಟಿಫನ್ ತಿಂತಾಯಿದ್ದಾರೆ. ಟಿಫನ್ ಹೇಗಿದೆಯೋ? ವೆರಿ ಗುಡ್. ವೆರಿ ಗುಡ್. ವೆರಿ ಗೈಸ್, ಅವ್ರ ಮುಖ ತೋರಿಸ್ತೀನಿ. ರಿಚ್ ಟೇಸ್ಟ್. ಹೀಗೆ ಹೇಳು. ರಿಚ್ ಟೇಸ್ಟ್. ಚೆನ್ನಾಗಿತ್ತಾ? ಜೋಳದ ರೊಟ್ಟಿಗೆ ತುಪ್ಪ ಹಚ್ಚಿ ಕೊಟ್ಟಿದ್ದೀನಿ ಗೈಸ್, ಅದಕ್ಕೆ ತಿಂತಾ ಇದ್ದಾರೆ. ಈಗ ಅವರು ಸ್ನಾನಕ್ಕೆ ಹೋಗ್ಬೇಕಲ್ವಾ, ಹಾಗಾಗಿ ಶರ್ಟ್ ಬಿಚ್ಚಿದ್ದಾರೆ. ನೋಡಿ ಇವಾಗ ಮುಖ ತೊಳ್ಕೊಂಡು ಬಂದಿದ್ದೀನಿ. ಇವಾಗ ರೆಮಿಡಿ ಎಲ್ಲ ರೆಡಿ ಮಾಡಿದೆ. ಇವಾಗ ನಾವೇನು ಹಾಲಿಂದ ಕ್ಲೀನಾಗಿ ಚೆನ್ನಾಗಿ ಹತ್ತಿಯಿಂದ ಮಸಾಜ್ ಮಾಡಿದ್ದೀನಲ್ವಾ, ಸೊ ಅದನ್ನೆಲ್ಲ ಇವಾಗ ಕ್ಲೀನಾಗಿ ವಾಶ್ ಮಾಡಿಕೊಂಡು ಇವಾಗ ಬನ್ನಿ. ನೋಡಿ, ಕಾಣಿಸ್ತಿದೆಯಾ ಸ್ಕಿನ್ನು ಎಷ್ಟು ಚೆನ್ನಾಗಿ ಶೈನ್ ಹೊಳಿತಿದೆ ಅಂತ? ಇದು ನಾನು ಯಾವುದೇ ರೀತಿ ಕ್ರೀಮ್ ಹಚ್ಚಿ ಮಾಡ್ಕೊಂಡಿದ್ದಲ್ಲ, ಇದು ಹೋಮ್ ಮೇಡ್. ಓಕೆ, ನಾನು ಕೈಯಿಂದನೇ ಯೂಸ್ ಮಾಡ್ತೀನಿ, ಕೈಯಿಂದನೇ ಇದು ಹಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅದು ಒಬ್ಬರು ಇದರಿಂದ ಹಚ್ತಾರೆ, ಸೊ ನಾನು ಆ್ಯಕ್ಚುಲಿ ಕೈಯಿಂದನೇ ಸ್ಕ್ರಬ್ ಮಾಡ್ಕೊತೀನಿ. ನಿಧಾನಕ್ಕೆ ಸ್ಕ್ರಬ್ ಮಾಡಬೇಕು, ಯಾಕಂದರೆ ಇದರಲ್ಲಿ ಬೇಡ ಅದೊಂದು ವ್ಲಾಗ್ ಮಾಡ್ತೀನಿ, ಅರ್ಧಂಬರ್ಧ ಆಗ್ಬಿಡುತ್ತೆ. ಈ ಥರ ಬನ್ನಿ ಗೈಸ್, ಇದೆಲ್ಲ ಆದ್ಮೇಲೆ ಸಿಗ್ತೀನಿ. ಓಕೆ, ನೋಡಿ ಈ ಥರ ಕ್ಲೀನಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡಿ ಒಂದು 2 ನಿಮಿಷ ಚೆನ್ನಾಗಿ ನಿಧಾನವಾಗಿ ಸ್ಕ್ರಬ್ ಮಾಡ್ಕೋಬೇಕು. ಎಲ್ಲ ಮಾಡಿಕೊಂಡು ಈಗ ಮಿಕ್ಕಿದೆ, ಇದನ್ನು ವೇಸ್ಟ್ ಮಾಡೋದಿಲ್ಲ. ಈಗ ಇದನ್ನು ನಾನು ಏನು ಮಾಡ್ತೀನಿ ಗೊತ್ತಾ, 1 ನಿಮಿಷ ಊರ ಬಿಟ್ಬಿಡ್ತೀನಿ, ಅದೆಲ್ಲ ಹೋಗ್ಬಿಟ್ರೆ ಕಷ್ಟ. ಈಗ ಇದನ್ನು ನಾವು ಕೈಗೆ ಹಚ್ಕೊತೀನಿ. ವೇಸ್ಟ್ ಮಾಡ್ಬೋದು, ಕೈಗೂ ಹಚ್ಕೋಬೋದು. ಸಾಫ್ಟ್ ಆಗುತ್ತೆ, ಒಂಥರ ಶೈನಿಂಗಾಗಿ ಕಾಣುತ್ತೆ. ನಾನು ಹಂಗಾಗಿ ವೇಸ್ಟ್ ಮಾಡಲ್ಲ. ನೋಡಿ ಈ ಥರ ದೇವ್ರ ಥರ ಕಾಣಿಸ್ತಿದ್ದೀನಲ್ಲ. ಏನು ಮಾಡೋಕ್ಕಾಗಲ್ಲ, ಸ್ಕಿನ್ ಕೇರ್ ಚೆನ್ನಾಗಿರಬೇಕು ಅಂದರೆ ಮಾಡಲೇಬೇಕು. ನೋಡಿ ಈ ಥರ ಕ್ಲೀನಾಗಿ ಇಲ್ಲಿವರೆಗೂ ಅಪ್ಲೈ ಮಾಡಿದ್ದೀನಿ, ಸರಿನಾ? ಇವಾಗ ಈ ಕೈಗೆ ಇನ್ಸ್ಟಾಗ್ರಾಮ್ದಲ್ಲಿ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯೂಟ್ಯೂಬಲ್ಲಿ ಸ್ವಲ್ಪ ಕಮ್ಮಿ, ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ, ಯಾಕಂದರೆ ನಾನು ಕಾಮಿಡಿ ಕಂಟೆಂಟ್ ವೀಡಿಯೋ ಎಲ್ಲ ಮಾಡ್ತಾಯಿದ್ದೀನಲ್ವಾ, ಸೊ ಹಾಗಾಗಿ ಚೆನ್ನಾಗಿ ಜನ ನೋಡ್ತಾ ಇದ್ದಾರೆ. ನೋಡಿ ಗೈಸ್, ಈ ಥರ 2 ಕೈಗೆ ಈ ಥರ ಅಪ್ಲೈ ಮಾಡಿದ್ದೀನಿ. ನೋಡಿ ಈ ಥರ ವೇಸ್ಟ್ ಮಾಡ್ಬೋದು, ಖಾಲಿ ಆಯಿತು ನೋಡಿ, ಖಾಲಿ. ಇವಾಗ ಒಂದು 20 ನಿಮಿಷ ಬಿಡ್ತೀನಿ ನಾನೀಗ, ಕೈ ಮತ್ತು ಮುಖ 2 20 ನಿಮಿಷ ಬಿಟ್ಟು ಆಮೇಲೆ ವಾಶ್ ಮಾಡ್ಕೊತೀನಿ. ಸೊ ಹೇಗೆ ಕಾಣುತ್ತೆ ಅಂತ ನೋಡಿ. ಸೊ ಗೈಸ್, ಇವಾಗ ಮುಖ ತೊಳ್ಕೊಂಡು ಬಂದಿದ್ದೀನಿ. ಸೊ ನೀವು ನೋಡ್ಬೋದು ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೋಡಿ. ಸೊ ಇವಾಗ ಕ್ಲೀನಾಗಿ ಮುಖನ ನೀವು ಫೇಸ್ ವಾಶ್ ಯಾವುದು ಯೂಸ್ ಮಾಡ್ತೀರೋ ಅದನ್ನು ಹಾಕೊಂಡು ವಾಶ್ ಮಾಡ್ಬೋದು. ನೋಡಿ ಕಾಣಿಸ್ತಿದೆಯಾ? ಸೊ ಇದೇ ಒಂದು ಹೋಮ್ ರೆಮಿಡಿನ ಇಟ್ಕೊಂಡೆ ನಾನು ಈ ಥರ ಸ್ಕಿನ್ನ ಇಟ್ಕೊತಾ ಇರೋದು. ಆ್ಯಕ್ಚುಲಿ ನಾನು ಇದನ್ನು ಯೂಸ್ ಮಾಡ್ತಾ ಇರೋದು ಬಂದ್ಬಿಟ್ಟು ಇವಾಗ ರೀಸೆಂಟಾಗಿ ಯೂಸ್ ಮಾಡ್ತಾ ಇರೋದು, ಬಟ್ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನಗೆ. ಸೊ ಇದ್ರದ್ದು ಏನಾದರೂ ನಿಮಗೆ ರೆಮಿಡಿ ಬೇಕು ಅಂದರೆ ತಿಳಿಸಿ. ಓಕೆ ಗೈಸ್, ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಇವಾಗ ಬೇಗ ರೆಡಿ ಆಗೋಣ. ಓಕೆ, ಸೊ ಗಾಯ್ಸ್ ಫೈನಲಿ ರೆಡಿ ಆಗಿದ್ದೀನಿ. ನೋಡಿ ಈ ಥರ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ, ಈ ಥರ ಔಟ್ಫಿಟ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಸೊ ಬಟ್ಟೆ ಒಗ್ದಿದ್ದು ತೊಗೊಂಬಂದು ಈ ಥರ ಮಡಚಿಟ್ಟಿದ್ದೀನಿ, ಹೋಗಿಡಬೇಕು. ಸೊ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಫಸ್ಟು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಲ್ವಾ? ಸೊ ನನ್ನ ಸ್ಕಿನ್ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಸ್ಕಿನ್ನು. ಸೊ ನಿಮಗೂ ಬೇಕು ಅಂದರೆ ತಿಳಿಸಿ, ಓಕೆನಾ? ಸೊ ಬನ್ನಿ ಗೈಸ್, ಇವಾಗ ಹೊರಡೋಣ. ಅವರು ಇವಾಗ ಸ್ನಾನಗಿನ ಮುಗಿಸ್ಕೊಂಡು ಇವಾಗ ಬಟ್ಟೆ ಹಾಕ್ಕೊತಾ ಇದ್ದಾರೆ, ರೆಡಿ ಆಗ್ತಾಯಿದ್ದಾರೆ. ಇವಾಗ ಅದು ನಮ್ಮ ಜೊತೆಗೆ ಇನ್ನೊಬ್ಳು ಜಾಯ್ನ್ ಆಗ್ತಾಳೆ, ನನ್ನ ತಂಗಿ.
ಅವಳನ್ನ ಕರ್ಕೊಂಡು ಹೋಗೋಣ. ಸೊ ಹೋಗ್ತಾ ನಿಮಗೆ ಸಿಗ್ತೀನಿ. ಓಕೆ, ಇವಾಗ ಕಂಟೆಂಟ್ ವೀಡಿಯೋ ಮಾಡಬೇಕು, ಹಂಗಂತ ಇವಾಗ ಫೋನು ಎಲ್ಲ ನೋಡಿ, ಮೈಕು. ಇಲ್ಲಿ ಮಹಾರಾಜ ಕೂತಿದ್ರು. ಹಾಯ್ ಹಾಯ್ ಮಾಡೋ, ಹಾಯ್ 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 ಹಾಯ್. ಸೊ ಬನ್ನಿ ಇವಾಗ ಬೇಗ ಬೇಗ ವೀಡಿಯೋ ಮಾಡಿಬಿಟ್ಟು ಹೊರಡೋಣ. ನೋಡಿ ಗಾಯ್ಸ್, ಹೊಡ್ತಾ ಇದ್ದೀವಿ. ಬನ್ನಿ ಹೋಗುವ. ಚಪ್ಪಲಿ ಒಳಗಡೆ ಐತಿ. ಓ, ಸ್ಪೆಕ್ಸ್ ಬೇರೆ ಹಾಕೊತ ಇದ್ದಾನೆ. ಯಾರು ನೋಡೋಕ್ಕಪ್ಪ? ಮಿಸ್ಟರ್ ರಾಜು, ಯಾರು ನೋಡೋಕ್ಕೆ? ಯಾರು ಬರ್ತಾರೆ ಅವ್ರು ನೋಡ್ತಾ ಇರೋದು. ಮತ್ತೆ ನಾನು ಯಾಕೆ? ಸುಮ್ಮನೆ ಇರಲಿ ಅಂತ ಸೆಟಪ್. ಓ, ಸೆಟಪ್ಪು. ಇವಾಗ ವೀಡಿಯೋ ಎಲ್ಲ ಮುಗಿಸ್ಕೊಂಡ್ವಿ ಗೈಸ್. ಇಲ್ಲೇ ಇದೆ ನೋಡಿ ಸ್ಟ್ಯಾಂಡು. ವೀಡಿಯೋ ಎಲ್ಲ ಮುಗಿಸ್ಕೊಂಡ್ವಿ. ಚೆನ್ನಾಗಿದೆ ಕಂಟೆಂಟ್ ವೀಡಿಯೋ. 4 ಮಾಡ್ಕೊಂಡಿದ್ವಲ್ಲ, 4 ವೀಡಿಯೋ ಮಾಡ್ಕೊಂಡಿದ್ದೀವಿ ಕಂಟೆಂಟ್ ವೀಡಿಯೋ. ಈಗ ಅದನ್ನೆಲ್ಲ ಎಡಿಟಿಂಗ್ ಮಾಡೋದಿದೆಯಲ್ಲ. ಬಾರೋ, ಯಾರು ನೋಡಬೇಕು ಅಂತ ಇಷ್ಟೊಂದು ರೆಡಿ ಆಗ್ತಿದ್ದಾನೆ ಗೊತ್ತಿಲ್ಲ ಗೈಸ್. ನಾವು ಏನು ಬೇರೆ ಎಡಿಟ್ ಮಾಡೋದಿಲ್ಲ, ಏನು ಒಬ್ಬನೇ ಎಡಿಟ್ ಮಾಡಿಬಿಡ್ತಾಳೆ. ಹಲೋ, ಅಯ್ಯೋ ಬಂದಿದ್ದೀವಿ ಬಾರೆ. ಹೌದಾ, ಸರಿ ಬಂದು ಬಾರಲ್ಲ. ಈ ಬಂದ್ಲ ಅಂತ ಅವಳು ಕೆಳಗಡೆ ನನ್ನ ತಂಗಿ ಫೋನ್ ಮಾಡಿದ್ದಾಳೆ ಗೈಸ್. ಬನ್ನಿ ಹೋಗು. ಇಷ್ಟ ಸಿಂಪಲ್ಲಾಗಿ ರೆಡಿಯಾಗಿ ಹೋಗೋದು. ಈಗ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಸಿಗ್ತೀನಿ. ಓಕೆನಾ ಗೈಸ್, ನಿಮಗೆ ಇವಾಗ ಹೀರೋ ತೋರಿಸ್ತೀನಿ. ಹಾಯ್ ಹೀರೋ. ಯಾವ ಫಿಲಮ್ ಹೀರೋ ನೀವು? ಹಾಂ, ಯಾವ ಫಿಲಮ್ ಹೀರೋ? ಫಿಲ್ಮಲ್ಲೆಲ್ಲ ಬರಲ್ಲ ರಿಯಲ್ ಹೀರೋ. ಸರಿ ತಗೋ, ಬನ್ನಿ ಗೈಸ್ ಹೊರಡುವ. ಇವಾಗ ನನ್ನ ತಂಗಿ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ಹೆಂಗೆ ನಿಂತ್ಕೊಂಡವಳೆ. ಎಷ್ಟು ತೋರಿಸ್ತೀವಿ. ಹಾಂ, ಅವಳೇನೋ ವ್ಲಾಗ್ ಮಾಡ್ತಾಳೇನೋ ಗೊತ್ತಿಲ್ಲ. ಬರಮ್ಮ ಬರಮ್ಮ. ಯಾಕಮ್ಮ ಯಾಕಮ್ಮ ಬರಮ್ಮ. ದೇವ್ರು ನೀನು ಒಳ್ಳೇದು ಮಾಡ್ತಾನೆ. ಹಾಂ, ಅಫ್ಕೋರ್ಸ್ ಒಳ್ಳೇದು. ದೇವ್ರು ಒಳ್ಳೇದು ಮಾಡ್ತಾನೆ. ಎಲ್ಲಿದೆಯಾ? ಎಲ್ಲಿದೆಯಾ? ಹೊರಡು. ಗಾಡಿನ ಮುಂದೆ ಹೋಗ್ತಾ ಇರುತ್ತೆ. ಕುತ್ಕೊಂಡಿದ್ದೀವಲ್ಲ ಎಮ್ಮೆಗಳು, ಅದಕ್ಕೆ ವಯಸ್ಸು ಒಪ್ಕೊಂಡವಳು ಎಮ್ಮೆ ಅಂತ. ಇವಳು ನನ್ನ ಜೊತೆಗೆ ಎಮ್ಮೆ ತಪ್ಪಾಗ್ಬಿಟ್ಟಿದ್ದೀವಿ. ಒಂದು ರೌಂಡು ಡಬಲ್ ರೌಂಡು. ದೂರ ಏನಿಲ್ಲ, ಮನೆ ಹತ್ರ ರೋಡಲ್ಲೆಲ್ಲ ಹೋಗಲ್ಲ. ಮೇನ್ ರೋಡಲ್ಲೆಲ್ಲ ಹೋಗಲ್ಲ, ಮನೆ ಹತ್ರ. ನೋಡಿ, ನಿಮ್ಗೆ ಗೊತ್ತಾಗುತ್ತಲ್ಲ. ನೋಡಿದ್ರೆ ಗೊತ್ತಾಗುತ್ತೆ. ಮೇನ್ ರೋಡ್ ಇಲ್ಲ, ಮೇನ್ ರೋಡ್ ಇಲ್ಲ, ಒಳಗಡೆ. ನೋಡಿ ಗೈಸ್, ಸಾಯಿಬಾಬಾ. ನಾನು ಹೇಳಿಲ್ವಾ ಸಾಯಿಬಾಬಾನು ಇರ್ತಾರೆ ಅಂತ. ಬನ್ನಿ, ಇವತ್ತು ಏನೇನೋ ಇದೆ ಗೈಸ್, ನೋಡೋಣ. ಅಫ್ಕೋರ್ಸ್ ಕಣೆ, ನಾವು ಲಾಗರೇ ಹಿಡ್ಕೊಂಡಾಗಲ್ಲ. ಯಾವ ಹುಟ್ಟಲ್ಲಿ ಬಂದವಳು ನೋಡಿ. ಅದು ತಲೆ ಚೀರಪ್ಪನ್ ಪೈಕು. ಇವತ್ತು ಗುರುವಾರ, ಸಾಯಿಬಾಬನ ವಾರ. ಜನ ಬಂದವರು ನೋಡಿ. ಜನ ಇದ್ದಾರೆ. ನೋಡಿ ಗೈಸ್, ಪ್ರಸಾದ ಕೊಡ್ತಾ ಇದ್ದಾರೆ. ನಾವು ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ. ಲೈನಿಗೆ ನಿಂತಾಳೆ ಊಟಕ್ಕೆ. ಫಸ್ಟ್ ಊಟ ಮಾಡಿಲ್ಲ ಗೈಸ್ ಅವಳು, ಅದಕ್ಕೆ ಇಲ್ಲೇ ಬಂದಾಳೆ. ಪ್ರಸಾದ ಸಿಗೋದು ಪುಣ್ಯ ಅಂತ. ದೇವ್ರ ಪ್ರಸಾದ, ದೇವ್ರ ಪ್ರಸಾದ ಸಿಗೋದು ಪುಣ್ಯ ಅಂತ ನೋಡಿ ಗೈಸ್. ಅನ್ನ ಪ್ರಸಾದ ಮಾಡಬೇಕು. ತಾಳೆ ಹೋಗೋಣ. ನನಗೆ ಪ್ರಸಾದ ಪಾಯಸ ತಗೊಂಡೋಳೆ. ಪುಟ್ಟ ಸೌಂದರ್ಯ ಪುಟ್ಟ, ಏನೋ ಯಾವ್ದು ಡೈಲಾಗ್ ಇದೆ ನೋಡು. ಯಾವ ಬಂತಾನೆ ನಿಮ್ದು ಡೈಲಾಗ್ ಹೇಳೋಕ್ಕೂ ಬರಲ್ಲ. ಜಾಗ ಇಲ್ವಲ್ಲೋ, ಏನು ಮಾಡೋಣ? ಅಲ್ಲಿ ಒಂದೊಂದೊಂದೊಂದು ಚೇರು ಖಾಲಿ ಇಲ್ಲ. ಎಷ್ಟು ಜನ ಇದ್ದಾರೆ ನೋಡಿ. ಪ್ರಸಾದ
ಇಲ್ಲಿ ಪ್ರಸಾದ ಹೇಗಿದೆ? ಚೆನ್ನಾಗಿತ್ತಾ? ಜಾಸ್ತಿನೇ ಕೊಟ್ಬಿಟ್ಟಾರಲ್ಲ. ನೀವು ಒಂದು ಸ್ವಲ್ಪನೇ ಹಾಕಿ ನಾನು ಪಾಯಸ ಹಾಕ್ಸ್ಕೊಂಡು ತುಂಬ ಕಮ್ಮಿ ಐತಲ್ಲ. ಹೇಳ್ತೀನಿ ಹಾಕಿಸ್ಕೊಂಬರಕ್ಕೆ ನಾನು ತಿಂತೀನಿ ಅಂತ ಹೇಳಿದ್ರೆ ಇವಾಗ ಮಾತಾಡು. ಮಾತಾಡ್ತಾರೆ ಅಂತಾನೆ ತಿಂದು ಸಿಗ್ತೀನಿ. ಇವಾಗ ಸಾಯಿಬಾಬಂದೆಲ್ಲ ಮುಗಿಸ್ಕೊಂಡು ಅಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅದಕ್ಕೆ ಎಲ್ಲ ಮುಗಿಸ್ಕೊಂಡು ಇವಾಗ ರಾಘವೇಂದ್ರ ಸ್ವಾಮಿ ಹೋಗ್ತಾಯಿದ್ದೀವಿ. ಬನ್ನಿ. ಬಿಸಿ ಇದ್ದೀರಾ? ಈಗ ಬನ್ನಿ ಗೈಸ್ ಹೋಗುವ. ಏನು 100 ರೂಪಾಯಿ 1 kg ಕೊಡ್ಸು. ಆ ಕಡೆ ತಗೋ. ಬರಕ್ಕೆ ತಗೋಣ ಬಾ. ಓಯ್ ಹಿಡ್ಕೊಂಡು ನೋಡಪ್ಪ, ಇಂಥದ್ದು ತೊಗೊಂಡಿರೋದು. ಹಂಗೆ ಬರೋಟನ ತಗೋಣ ಬಾ. ನೋಡಿ ಗೈಸ್, ಇವತ್ತು ಗುರುವಾರ, ಆಮೇಲೆ ನಿನ್ನೇನಿತ್ತು ಗುರು ಪೂರ್ಣಿಮಾ ಇತ್ತು. ಸೊ ಹಾಗಾಗಿ ನೋಡಿಲ್ಲ ಆಚ ಕಡೆ ಇದು ಸಾಯಿಬಾಬಾ ಆ್ಯಂಡ್ ಗುರು ರಾಘವೇಂದ್ರ ಸ್ವಾಮಿ ಮಧ್ಯದಲ್ಲಿ. ಅದೇ ಬರೋ ಟೈಮ್ ಫಸ್ಟ್ ಅಲ್ಲ, ಫಸ್ಟ್ ಹೋಗಿ ಬಂದ್ಬಿಡೋಣ ಬಾ. ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ, ಆಮೇಲೆ ಫ್ರೀನೇ ಆಗ್ತೀವಿ. ನೋಡಿ ಗೈಸ್, ಹೊರಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ. ಜನ ನೋಡಿ ಎಷ್ಟು ಚೆನ್ನಾಗಿದೆ. ಅಳ್ಬೇಡ ಬಾರ, ಇವಳು ಯಾರು ಹೇಳು, ದೇವಸ್ಥಾನಕ್ಕೆ ಹೋಗ್ಬಿಡೋಣಪ್ಪ. ಇಟ್ಕೊಂಡು ಹೋಗ್ಬೇಕು ದೇವಸ್ಥಾನ ಒಳಗಡೆ ಎಲ್ಲ. ಬಾ ಹೋಗಿ ಬಂದ್ಬಿಡೋಣ. ಇಲ್ಲೂ ಇರ್ತಾರೆ ಜನ, ಎಲ್ಲೋ ಹೋಗ್ತಾ ಜನ ಖಾಲಿ ಆಗ್ಬಿಡುತ್ತೆ. ಫ್ರೆಶ್ ಇರೋ ಸಿಗಲ್ಲ. ನೋಡಿ, ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಎದುರುಗಡೆ ಅಂದ್ರೆ ಮುಂದ್ಗಡೆ ಫಸ್ಟ್ ಬರ್ತೀವಲ್ಲ, ಈಗ ಹಿಂಗೆ ಕಾಣಿಸ್ತದೆ. ಹ್ಞೂ ನೋಡಿ ಗೈಸ್, ಇವಾಗ ಒಳಗಡೆ ಬಂದಿದ್ದೀವಿ. ಫುಲ್ ಮೈಕಲ್ಲೆಲ್ಲ ಸಾಂಗ್ ಎಲ್ಲ ಹಾಕಿದ್ದಾರೆ. ಇವಾಗ ಸೈಲೆಂಟ್ ಸೌಂಡ್ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ನೋಡಿ ಜನ ನೋಡಿ, ನಿನ್ನೆ ಸಿಕ್ಕಾಪಟ್ಟೆ ಜನ ಇದ್ರು, ಬಟ್ ಇವತ್ತು ಇದ್ದಾರೆ. ಇವತ್ತಿನ ಕಮ್ಮಿ ಇಲ್ಲ, ಇವತ್ತು ವಾರ ಅಲ್ಲ, ಗುರುವಾರ. ಬಾ ಇಲ್ಲಿ ನೋಡಿ ಗೈಸ್, ನಿಮ್ಗೆ ಇವಾಗ ದರ್ಶನ ತೋರಿಸ್ತೀನಿ. ನೀವು ಅಲ್ಲಿ ಮನೆಯಿಂದನೇ ನಮಸ್ಕಾರ ಮಾಡಿ. ಇಲ್ಲಿ ಚೆನ್ನಾಗಿ ಕಾಣುತ್ತೆ ಕಣೆ, ಅಲ್ಲಿ ಬೇಗ ಬಂದ್ಬಿಡ್ಬೋದು. ಹಿಡ್ಕೊ ನಿಮಿಷ, ನಾನು ವೀಡಿಯೋ ಮಾಡ್ತೀನಿ. ಇಲ್ಲಿ ಚೆನ್ನಾಗಿ ಕಾಣುತ್ತೆ, ಅಲ್ಲಿ ಬೇಗ ಕಳಿಸ್ಬಿಡ್ತಾರೆ. ಅಲ್ಲಿ ಗಂಡ ಕಾಣಿಸ್ತಾರೆ, ಕೈ ಮುಕ್ಕೊಂಡು ಯಾರು ಅಲ್ಲಿ ಗಂಡ ಲಾಸ್ಟ್ ಗಂಡ ಹೋಗಿ ಹೋಗ್ತಾರೆ. ಬನ್ನಿ ಇಲ್ಲಿ ಬರೋ ನಾನು ತೋರಿಸ್ತೀನಿ. ಅಡ್ಡ ಬರ್ತಾ ಇದ್ದಾರೆ. ನೋಡ್ಕೊಳ್ಳಿ ಇವಾಗ. ಇದೆ ನೋಡಿ ಗೈಸ್, ಮೂರ್ತಿ. ಗೈಸ್ ಇವಾಗ ಮುಗಿಸ್ಕೊಂಡು ಬಂದ್ವಿ. ಹೆಂಗಿತ್ತು? ಫೋಟೋ ತಗೊಂಡ್ಲ ಅವಳೊಂದು ರಾಘವೇಂದ್ರ ಸ್ವಾಮಿದು. ಚೆನ್ನಾಗಿದೆ. ಅವಳು ವೀಡಿಯೋ ತೋರಿಸ್ತಾಳೆ. ತೋರಿಸ್ತಾಳೆ ಅಲ್ಲ ಎಕ್ಸ್ಕ್ಲೂಸಿವ್ ಆಗಿ. ಮುಗೀತು ಗೈಸ್ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಹೀಗಿತ್ತು ಇವತ್ತಿನ ವ್ಲಾಗ್ ಎಂಡ್ ಮಾಡಿಬಿಡೋಣ, ಜಾಸ್ತಿ ಲೆಂತ್ ಆಗಿಬಿಡುತ್ತೆ. ಸೊ ಬಾಯ್ ಮಾಡು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ. ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್. ಬಾಯ್ ಮಾಡು. ಬಾಯ್.